ಪರಮ ಇವತ್ತು ನನಗೊಂದು ವಿಷಯ ಗೊತ್ತಾಯ್ತಪ್ಪ. ಏನೋ ಸಿಗೆ ಪಡಲು ಕಾಫಿ ಮಾಡ್ಬೋದು ಅಂತಾನ. ಸುಮ್ಮನೆ ನನ್ನ ಹೆಂಡತಿ ಒಂಡ್ರಗಣ್ಣು. ನಾನು ಅವಾಗಿಂದ ನೋಡಕತ್ತೀನಿ. ನಮ್ಮ ಅತ್ತೆಯವ್ರ ಯಾಕ ಮೇಳಗಂಡ ನೋಡತ್ತಾರ. ಇನ್ನ ಪಾಯಿಂಟ್ ವಯಸ್ಸಲ್ಲರು ಭದ್ರಕಾಳಿ ಅವತಾರ ತಾಳ್ಬಿಟ್ಟಿದ್ದಾರೆ. ಅವ್ರ ಮಂತ್ರ ಕರ್ಸ ಪೂಜೆ ಮಾಡಿಸ್ಬಿಡ. ಇಲ್ಲ ನನ್ಗೆ 2 ಕಣ್ಣು ಒಂದ್ ಕಡೆ ತಗಲ್ಕೊಂಡು ಪಿನ್ನ ಪಾಯಿಂಟ್ ವಯಸ್ಸಲ್ಲಿ ಹೋಗಿ ಒಂಡ್ರಗಣ್ಣು ವಯಸ್ಸಲ್ಲಿ ಆಗ್ಬಿಡ್ತಾರ. ನೋಡ ನನ್ ಕಣ್ ಒಂಡ್ರ ಕಣ್ಣಾಗಿದ್ಯಾ? ಇಲ್ಲಲ್ಲ, ಒಂದ್ ಸ್ವಲ್ಪ ಅಷ್ಟೇ. ಅಂದ್ರೆ ಒಂಡ್ರ ಕಣ್ ಇದೆ ಅಂತ ಆಯ್ತು. ಅದಕ್ಕೆ ಅಲ್ವಾ ಚಿಕ್ಕಪ್ಪ ನಿನ್ನ ಒಂಡ್ರ ಕಣ್ಣು ಅಂದಿದ್ದು. ಇವತ್ ಬರ್ಲಿ ಸರಿಯಾಗಿ ಮಾಡ್ತೀನಿ. ಯಾಕೆ ಚಿಕ್ಕಮ್ಮ, ಅವ್ರೇನು ಕೋಪ ಹೋಗಿಲ್ವಾ? ನನಗ್ ಗೊತ್ತಮ್ಮ, ನೀನು ಕೋಪ ಮಾಡ್ಕೊಂಡಿದ್ಯಾ. ನೀನು ರೆಸ್ಟ್ ಕೊಡೋಣ ಅಂತ ಹೇಳಿ ಹೋಟ್ಲಿಂದ ಇಡ್ಲಿ ಕರ್ಸ್ಕೊಂಡ್ ಬಂದಿನಿ, ತಿನ್ನು. ನನ್ ಒಂಡ್ರ ಕಣ್ಣ ಆ ವಿಷಯ ಆಯ್ತಲ್ಲಮ್ಮ, ಮತ್ತೆ ಯಾಕೆ? ಬೆನ್ನೋಗೆ 15 ದಿನ ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ ಮುಂದೆ ಈ ಮನೇಲಿ ನಾನ್ ಅಡಿಗೆ ಮಾಡಲ್ಲ, ಮೀರ್ ಅಡಿಗೆ ಮಾಡ್ತಾಳೆ. ಅಯ್ಯ, ಅವಳು ಕಾಫಿ ಮಾಡಿದಕ್ಕೆ ನಡ್ಗೋಗಿದೀವಿ. ಅಡಿಗೆ ಮಾಡೋರು ನಮ್ ಗತಿ. ಅದೋ ಗತಿ. ರಾಮಕ್ಕ ಅಂತ ಅಡಿಗೆ ಕೆಲ್ಸಕ್ಕೆ ಬಂದಿದ್ದಾರೆ. ಚಿಕ್ಕಪ್ಪ, ಅಡಿಗೆ ಮಾಡೋಕ್ ನಾನೇ ಇದ್ನಲ್ಲ, ಸುಮ್ನೆ ಅವ್ರನ್ನ ಕರ್ಕೊಂಡ್ ಬಂದ್ರೆ. ನಿನ್ ಮೂಸುಡಿಗೆ ಕಾಫಿ ಪೌಡ್ರ್ ಯಾವ್ದು, ಸೀಗೆಕಾಯಿ ಪೌಡ್ರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ನೀನು ಮಾಡ್ಕೊಟ್ರೋ ಕಾಫಿ ಕುಡಿದು ತಲೆ ಎಲ್ಲ ದಿಮ್ ಅಂತ ಇದೆ. ಇವ್ರು ಅಡಿಗೆ ಮಾಡ್ತಾರೆ, ನೀನ್ ಸಹಾಯ ಮಾಡ್ಕೊಂಡಿರು. ಕರ್ಕೊಂಡೋಗಿ ಎಲ್ಲರಿಗೂ ಪರಿಚಯ ಮಾಡಿಸು. ಏನ್ ಕಲಾಗತ್ತೀವ? 7 ಪಾಸಾಗಿ 8. ಅಲ್ಲ, ಕಾಲೇಜು. ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಹೋಗ್ತಾನೆ ಇರ್ತಾಳೆ. ನನ್ನ ಹೇಳ್ದೆ ಕೇಳ್ದೆ ಅಡಿಗೆ ಕರ್ಸಿದಾರ? ಯಾರೇ ಕರ್ಸಿರೋದು? ಇನ್ಯಾರು? ಗುಂಡು ಚಿಕ್ಕಪ್ಪ. ನನ್ನ ಹೆಸರು ರಾಮಕ್ಕ ಅಂತಾರಿ. ನಿಮ್ಗೆ ಏನ್ ತಿನ್ಬೇಕು ಅನಿಸ್ತೈತೋ ನನ್ನ ಹತ್ರ ಕೇಳ್ರಿ, ನಾ ಮಾಡಿ ಹಾಕ್ತೀನಿ. ನನ್ಗೇನು ಅನಿಸ್ತಾ ಇಲ್ಲ, ನೀನೇ ಮಾಡ್ಕೊಂಡು ನೀನೇ ತಿನ್ನು. ಆತ್ ಬಿಡ್ರಿ. ಚೆನ್ನಾಗಿ ಅಡಿಗೆ ಮಾಡಿದಿರಾ? ನೀವು ತಿನ್ಲಿಲ್ವಾ? ಇಲ್ರಿ, ಮನಿ ಯಜಮಾನಿನ ಊಟ ಮಾಡಿಲ್ಲ, ನಾ ಹೆಂಗ್ರಿ ಮಾಡ್ಲಿ? ಹಾಗಂತ ನೀವು ಉಪವಾಸ ಇರ್ತೀರಾ? ಮನಿ ಯಜಮಾನಿ ಅಂದ್ರ ಮಹಾಲಕ್ಷ್ಮಿ ಇದ್ದಂಗ. ದೇವ್ರಿಗೆ ನೈವೇದ್ಯ ಇಡ್ಲಾರ್ದ ನಾ ಹೆಂಗ್ರಿ ಮುಟ್ಲಿ? ಮತ್ ಇವ್ರಿಬ್ರು ತಿಂತಿದಾರೆ. ಮಂದಿ ತಿಂತಾರವ. ಈಗ ನಾ ಊಟ ಮಾಡೋಕಿನ್ ಮೊದ್ಲ ಒಂದ್ ಹಿಡಿ ಅನ್ನನ ಕಾಗಿಗಿಟ್ಟು ಬರ್ತೀವಿ ಹೋದಲ್ಲ, ಹಂಗ ನಾನು ಇವ್ರಿಗೆ ಬಡ್ಸೀನಿ. ದುಡ್ಡು ಕೊಟ್ಟು ಕರ್ಕೊಂಬಂದಿದ್ ನೀನು, ನಿನ್ಗೆ ಉಗಿತಾ ಇದ್ರಲ್ಲ. ಕೈ ತೊಳ್ಕೊಂಡು ನಡಿ. ರಾಮಕ್ಕ, ಇನ್ನೂ ಎಷ್ಟಂತ ಕಾಯ್ತೀರಾ? ಬನ್ನಿ ಊಟ ಮಾಡೋಣ. ಮನಿ ಯಜಮಾನಿ ಊಟ ಮಾಡೋ ತನಕ ನಾನು ಮಾಡಂಗಿಲ್ಲ. ನಮ್ ಚಿಕ್ಕಮ್ಮ ಊಟ ಮಾಡಲ್ಲ ಅಂದ್ರೆ ಅವ್ರಿಗೆ ಹಸಿವು ಆಗೋ ತನಕ ನಾನು ಹಸ್ಕೊಂಡೇ ಇರ್ತೀನಿ. ನೀನ್ ಎಲ್ ಬಂದ್ ಗಂಟ್ ಬಿದ್ದೆ? ಬಾ ಬಡ್ಸೋ, ನೀನು ಊಟ ಮಾಡು. ಮೊದ್ಲು ನೀವು ಮಾಡ್ರಿ, ಆಮೇಲೆ ನಾ ಮಾಡ್ತೀನಿ. ಇಬ್ರು ಒಟ್ಟಿಗೆ ಊಟ ಮಾಡೋಣ, ಕೂತ್ಕೋ. ರಾಜಿ ಮಾಡೋದ್ರಲ್ಲಿ ರಾಮಕ್ಕ ಎತ್ತಿದ ಕೈ ಕಣ. ಅವರ ಟೈಟಲ್ ಸರಿಯಾಗೇ ಇದೆ, ರಾಜಿ ರಾಮಕ್ಕ. ಮತ್ತೆ ನೀನ್ ಬಂದಾಗಿಂದ ನಮ್ ಸಂಸಾರದಲ್ಲಿ ಸುಧಾರಣೆ ಆಗ್ತಿದೆ. ಆದ್ರೆ ನಿಮ್ ಗಂಡ ಅದಾರಲ್ರಿ, ಅಯ್ಯ ಅವ್ರ ಕತಿ ಬಿಡ್ರಿ. ಮೊನ್ನೆ ಯಾರೋ ಒಬ್ರು ಗಿರಾಕಿ ಬಂದಿದ್ರ. ಅವ್ರ ನಿಮ್ ಹೆಂಡತಿ ಎಲ್ಲದ್ರ ಹೆಂಗದ್ರ ಅಂತ ಕೇಳಿದ್ರ, ಅಯ್ಯ ಅದೊಂದ್ ಒಂಡ್ರ ಕಣ್ಣು ಅಂತ ಹೇಳಿದ್ರ ನನ್ಗ ಕೇಳಿಸ್ತ. ನೀನೇ ಹೇಳ, ನನ್ ಗೊಂಡ್ರು ಗಣ್ಣ. ಉಗಿರಿ ಮಗಕ್ಕ. ಹೇಳ್ಬೇಕಂದ್ರ ನಿಮ್ ಮುಖದಾಗ ನಿಮ್ ಕಣ್ಣ ಚಂದದವ್ರಿ, ಅವ ಆಕರ್ಷಣ ರೀ. ನೋಡಾಕತ್ರ ನೋಡ್ಕೊಂಡ ಕುಂದ್ರಬೇಕ ಅನ್ಸೈತಿ. ನಾ ಏನಾರ ನಿಮ್ ಗಂಡ ಆಗಿದ್ರೆ ಆಫೀಸ್ ಗಿಫೀಸ್ ಎಲ್ಲೂ ಹೋಗ್ಲಾರ್ದ ಬರೀ ನಿಮ್ ಕಣ್ಣ ನೋಡ್ಕೊಂಡ್ ಕುಂತ ಬಿಡ್ತಿದ್ದೆ. ಹೌದಾ? ಇನ್ನೂ 500 ರೂಪಾಯಿ. ಮೊನ್ನೆ ಗುಂಡಣ್ಣವ್ರು ಅವ್ರ ಹಳ್ಳಿಗೆ ಫೋನ್ ಮಾಡಿ ನನ್ನ ಹೆಂಡತಿ ಒಂಡ್ರ ಕಣ್ಣು, ಆಕೆ ಒಂಡ್ರ ಕಣ್ಣು ವೈಶಾಲಿ ಅಂತ ಹೇಳಿದ್ದ. ನಂಗಂತೂ ಕೇಳಿ ಬಹಳ ಬೇಜಾರಾತ್ ಬಿಡ್ರಿ. ನೀವು ಅಷ್ಟೊಂದ್ ಸಲಿಗೆ ಕೊಡಬಾರ್ದಿತ್ತು ಅವ್ರಿಗೆ. ನನ್ ಹಿಂದೆ ಇಷ್ಟೆಲ್ಲ ಮಾತಾಡ್ತಾರ? ಬರ್ಲಿ, ಇವತ್ ವಿಚಾರಿಸ್ಕೋತೀರಿ. ನಾನು ಇದಾಗ ವಿಚಾರಿಸ್ಕೋಬೇಡ್ರಿ, ನೀವಿಬ್ರೇ ಇರ್ತೀರಲ್ಲ, ನಾನು ಹೋಗ್ತೀನಲ್ಲ, ಆಮೇಲೆ ವಿಚಾರಿಸ್ಕೊರಿ. ಯಾಕಮ್ಮ ಅಷ್ಟೊಂದು ಸಿಟ್ ಮಾಡ್ಕೊಂಬಿಟ್ಟೆ? ಮತ್ ನೀವು ಯಾವನಾರು ನನ್ನ ಒಂಡ್ರಗಣ್ಣು ಅಂತಿದ್ರೆ? ಅಯ್ಯೋ ದಡ್ಡಿ, ಒಂಡ್ರಗಣ್ಣು ಅಂದ್ರೆ ಅದೃಷ್ಟದ ಕಣ್ಣು ಅಂತ ಅರ್ಥ. ಒಬ್ರು ವೈಯಾನಿಕೆ ಅಂತ ಲೇಖಕರಿದ್ರು, ಅವರು ಒಂಡ್ರಗಣ್ಣು ಅಂತ ಒಂದು ಕಾಲಂನೇ ಬರಿತಾ ಇದ್ರು. ಅದು ತುಂಬಾ ಪ್ರಸಿದ್ಧಿ ಆಗಿದೆ, ಗೊತ್ತಾ? ಹೌದಾ? ಹೌದಮ್ಮ, ಏನೋ ತಮಾಷೆಗೆ ಒಂಡ್ರಗಣ್ಣು ಅಂದೆ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂಡೆ? ಊರವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ರು ಅಂತ. ನಾನ್ ಯಾಕಮ್ಮ ಫೋನ್ ಮಾಡ್ಲಿ? ಯಾರಾಗ ಮಾಡಿದ್ನಂತೆ, ಯಾವಾಗ ಮಾಡಿದ್ನಂತೆ, ಯಾರು ಹೇಳಿದ್ರು? ಯಾರೇ ಹೇಳಿದ್ರು ಬಿಡಿ. ಅಲ್ಲರಿ, ನೀವೇ ಒಂದ್ ಸಾರಿ ಕೇಳಿದ್ರೆ ಆಗ್ತಿತ್ತು, ಅದಕ್ಕೆ ಕಳ್ಸೋರ್ನ ಕಳ್ಸ್ರಿ. ಚಿಕ್ಕಮ್ಮ, ರಾಮಕ್ಕ ಹೋಗ್ತಿದ್ದಾಳೆ, ಅವ್ಳ್ ಕಳ್ಸ್ಬೇಡಿ. ಯಾಕೆ? ಅವ್ರಿಂದ ನಾನ್ ಕಾಫಿ ಮಾಡೋದ್ ಕಲಿಬೇಕು. ಕಾಫಿ ಪುಡಿ ಸೀಗೆ ಪುಡಿ ವ್ಯತ್ಯಾಸನೇ ಗೊತ್ತಿಲ್ಲ, ನೀನ್ ಯಾಕೆ ಸಿಮ್ಮೆ ಕಾಫಿ ಕಲಿತೀಯ? ಸುಮ್ಮನೆ ಅಲ್ವೇನ್ರಿ? ನಾನ್ ನೋಡ್ತೀನ ಗಂಡ ಅಂತೀರ ಒಂದಾಗ್ತೀರ ಮಧ್ಯದಲ್ಲಿ, ನಾನ್ ಯಾಕೆ ನಡಿಯಾ? ರೀ, ನಾನ್ ರಾಮಕ್ಕಂಗ್ 1,000 ರೂಪಾಯಿ ಕೊಟ್ಬಿಟ್ಟ. 1,000 ರೂಪಾಯಿ ಕೊಟ್ಟಮ್ಮ? ನಾನೀಗಾಗ್ಲೇ 10,500 ರೂಪಾಯಿ ಕೊಟ್ಟಿದ್ದೀನಮ್ಮ. ರಾಮಕ್ಕ ಯಾಕೆ ಇಷ್ಟೊಂದು ದುಡ್ಡು ಇಸ್ಕೊಂಡೆ? ನೋಡ್ರಿ, ನಿಮ್ ಗುಂಡಣ್ಣವ್ರು ನನ್ ತಮ್ಮನ್ ಕೇಸ್ ತಗೊಂಡಿದ್ದಕ್ಕ 10,000 ರೂಪಾಯಿ ತಗೊಂಡಿದ್ರು. ನಾನ್ ಇಲ್ಲಿಗೆ ಬಂದಿದ್ದೆ ಅದನ್ನ ವಸೂಲ್ ಮಾಡ್ಕೊಂಡು ಹೋಗೋದಕ್ಕ.